ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನೂರಿನಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ, ಜಮಖಂಡಿ ನ್ಯಾಯವಾದಿಗಳ ಸಂಘ, ಜಮಖಂಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನೂರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಖಂಡಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಎ ಅನ್ಸಾರಿ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಎಸ್.ಬಿ. ಮುಂಡಗನೂರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಆನಂದ ಪಿ, ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಸ್.ಬಿ. ಕಾಳೆ, ನ್ಯಾಯವಾದಿ ಶೋಭಾ ಮಾಲ್ಗಾರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನ್ಯಾಯಾಧೀಶ ಅರ್ಷದ್ ಅನ್ಸಾರಿ, ನ್ಯಾಯವಾದಿಗಳಾದ ಎಸ್.ಬಿ. ಕಾಳೆ, ಶೋಭಾ ಮಾಲ್ಗಾರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಕುರಿತು ಕಾನೂನು ಅರಿವು ನೀಡಿದರು. ಕಾರ್ಯಕ್ರಮದ ನಿರೂಪಣೆ ಎನ್.ಜಿ. ನೀಲವಾಣಿ ಮಾಡಿದರೆ, ವಂದನಾರ್ಪಣೆಯನ್ನು ನೂತನ ಬೋಸ್ತೆ ಮಾಡಿದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಯಾಕೆ ಮಾಡ್ತಾರ ಅಂತಂದ್ರೆ ಇದರಲ್ಲಿ ಮೇನ್ಲಿ ಎರಡು ತರ ಆಗುತ್ತೆ. ಒಂದು ದೈಹಿಕ ಶೋಷಣೆ ಆಗುತ್ತೆ, ಒಂದು ಲೈಂಗಿಕ ಶೋಷಣೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇದೆಲ್ಲ ಕೀ ಕಾರಣ ಏನು? ಫಸ್ಟ್ಲಿ ಬಡತನ, ಇಲ್ಲ ನಿರುದ್ಯೋಗ, ಇಲ್ಲ ಅನಕ್ಷರತೆ. ಇವು these are the key points. ಈಗ ಇದರಲ್ಲಿ ಲೈಂಗಿಕ ಶಿಕ್ಷಣ ಯಾವ ರೀತಿ ಆಗ್ತದೆ? ಏನಾಗುತ್ತೆ ಅಂತ ಈಗ ಒಂದು ಹುಡುಗಿ ಒಂದು ಜಾತ್ರೆಯಲ್ಲಿ ಒಂದು ಐಸ್ ಗೋಳ ಮಾಡ್ತಾರೆ, ಐಸ್ ಗೋಳ ಮಾಡುವಾಗ ನೋಡ್ತಿರ್ತಾಳೆ. ಸೊ ಅವ್ರನ್ನ ನೋಡ್ತಾನೆ, ನೋಡಿ ಏನ್ ಮಾಡ್ತಾನೆ, ಅದೆಲ್ಲ ನೀನ್ ಕೊಡಿಸ್ತೀನಿ ಬಾ ಅಂತ ಅವನು ಫಸ್ಟ್ ರಿಲೀಸ್ ಮಾಡ್ತಾನೆ, ಇಲ್ಲ ಬೇಡ ಅಂತ. ಆನಂತರ ಏನ್ ಮಾಡ್ತಾನೆ, ಇಲ್ಲ ನೀನ್ ಕೊಡಿಸ್ತೀನಿ ಅಂತ. ಇವಾಗ ನಮ್ಮ ನ್ಯಾಯಾಧೀಶರು ಆಮೇಲೆ ವಕೀಲರು ಕೆಲವೊಂದು ವಿಷಯಗಳನ್ನ ತಮ್ಮನ್ನು ಪ್ರಸ್ತಾಪ ಮಾಡಿದರು. ಏನು ಪ್ರಸ್ತಾಪನೆ ಮಾಡಿದ್ರು? ಇವತ್ತು ಯಾವ ದಿವಸ? ಇವತ್ತು ಯಾವ ದಿವಸ? ಹೌದಾ? ಇದನ್ನ ತಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನ ಎಲ್ಲರೂ ಆಯೋಜನೆ ಮಾಡಿದ್ದಾರೆ. ಹೌದಾ? ಹಾಗಾದ್ರೆ ಮಾನವ ಕಳ್ಳ ಸಾಗಣೆಯ ದಿನಾಚರಣೆಯನ್ನ ನಾವು ಯಾಕೆ ಆಚರಣೆ ಮಾಡಬೇಕು? ಇದರ ಉದ್ದೇಶ ಏನು ಅಂದ್ರೆ ಎಲ್ಲಿಯೂ ಒಂದ್ ಸ್ವಲ್ಪ ಎಡವೇರ್ತದ. ಹೌದಾ? ಎಲ್ಲಿಯೂ ಇದನ್ನ ಆಚರಣೆ ಮಾಡ್ಬೇಕಾಯ್ತಂದ್ರ ಎಲ್ಲಿಯೂ ಒಂದ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರ್ತದೆ. ಮಾನವ ಕಳ್ಳ ಸಾಗಣೆಯನ್ನ ಮೊದಲು ಮಾಡ್ತಿದ್ದಿಲ್ಲ, ಈಗ ಮಾಡ್ಲಾಗ್ತಾರ. ಅದರ ಮೇಲೆ ಅಪರಾಧಗಳು ಹೆಚ್ಚಾಗ್ಲತ್ತವ. ಅದ್ರ ಸಲುವಾಗಿ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಏನು ಮಾಡಿದ್ದು, ಮಾನವ ಕಳ್ಳ ಸಾಗಾಣಿಕೆ ದಿನಾಚರಣೆಯನ್ನು ಆಚರಣೆ ಮಾಡಿ ಪ್ರತಿಯೊಬ್ಬ ನಾಗರಿಕರಿಗೆ ಅದರ ಒಂದು ಅರಿವನ್ನ, ಅದರ ನೆರವನ್ನ ನಾವು ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಈ ಜುಲೈ 30 ಏನ್ ಮಾಡಿದ್ರು, ಮಾನವ ಕಳ್ಳ ಸಾಗಾಣಿಕೆ ದಿನವನ್ನ ಆಚರಣೆ ಮಾಡಿದ್ರು. ಯಾವುದೇ ಒಂದು ಕೃತ್ಯ, ಸಮಾಜದಲ್ಲಿ ನಡೆತಕ್ಕಂತ ಪ್ರತಿಯೊಂದು ಕೃತ್ಯದ ಮೇಲೆ ಒಂದೊಂದು ಕಾನೂನುಗಳು ಬರ್ತಾವ. ಹೌದಾ? ಏನೇನು ಬರ್ತಾವ? ಇದ್ರ ಬದಲು ಹೇಳ್ಬೇಕಾದ್ರೆ ಸಾಕಷ್ಟು ಹೇಳ್ಬೋದು. ನೀವು ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಬಂತು, ಶೋಷಣೆ ಕಾಯ್ದೆ ಬಂತು, ಆಮೇಲೆ ಬಾಲಾಪರಾಧಗಳ ಕಾಯ್ದೆ ಬಂತು, ಬಾಲ್ಯ ವಿವಾಹಗಳ ನಿಷೇಧ ಕಾಯ್ದೆ ಬಂತು. ಹೌದಾ? ಆಮೇಲೆ ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಬಂತು. ಇವೆಲ್ಲ ಯಾಕೆ ಬಂತು? ಇವೆಲ್ಲ ಬರ್ಲಕ್ಕೆ ಕಾರಣ ಏನು? ಎಲ್ಲಿ ಬಾಲಾಪರಾಧಗಳ ಹೆಚ್ಚಕ್ಕವ, ಎಲ್ಲಿ ಬಾಲ್ಯ ವಿವಾಹಗಳ ಹೆಚ್ಚಕ್ಕವ, ಎಲ್ಲಿ ಮಹಿಳೆಯರ ವಿರುದ್ಧ ಶೋಷಣೆಗಳ ಹೆಚ್ಚಕ್ಕವ, ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಕಾಯ್ದೆಗಳು ಅನುಷ್ಠಾನಕ್ಕೆ ಬರ್ತಾವ. ಅದನ್ನ ತಡೆಯುವ ಸಲುವಾಗಿ ಇದು ಒಂದು ಚೇಂಜ್ ಸಿಸ್ಟಮ್ ಅಂತೇಳಿ ನಮ್ಮ ನ್ಯಾಯಾಧೀಶರು ಹೇಳಿದ್ರು. ಇದಕ್ಕೆ ಒಂದು ಸಣ್ಣ ಒಂದು ಕಥೆಯನ್ನ ತಮ್ಮನ್ನು ಹೇಳ್ತೀನಿ. ಇದನ್ನ ನಮ್ಮ ತಂದೆಯವರು ನನಗೆ ಹೇಳ್ಕೊಟ್ಟರು. ಎಲ್ಲಿ ಕೈ ಜೋಡಿಸ್ಬೇಕು ಅಂತಂದ್ರ ಸಾಕಷ್ಟು ಹೆಲ್ಪ್ ಲೈನ್ಗಳು ಅದಾವೆ. ಮಹಿಳೆಯರಿಗೆ ಅಂತ ಹೇಳಿನ ಹೆಲ್ಪ್ ಲೈನ್ 181 ಅಂತ ಹೇಳಿ ಹೆಲ್ಪ್ ಲೈನ್ ಇದೆ. ಆಮೇಲೆ ಮಕ್ಕಳಿಗೋಸ್ಕರ ಶೋಷಣೆಯನ್ನ ತಡೆಗಟ್ಟಬೇಕಂದ್ರ 1098 ಅಂತ ಹೇಳಿ ಹೆಲ್ಪ್ ಲೈನ್ ಇದೆ. ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಸಹಿತ ನಾವು ಇದು 112 ದಿಂದ ಈ ಒಂದು
ಇವೇನ ಸಂಖ್ಯೆಗಳನ್ನ ನಾನು ಇವಾಗ ಹೇಳಿದ್ನಲ್ಲ, ಇದರಿಂದ ಏನೈತಿ, ನಾವು ಶೋಷಣೆ ಆಗೋ ಪೂರ್ವದೊಳಗೆ ಏನೈತಿ, ಈ ಒಂದು ಸಂಖ್ಯೆಗಳಿಗೆ ಕರೆಯನ್ನ ಮಾಡಿ ನಾವು ಆ ಒಂದು ಅಪರಾಧಗಳ ಆಗೋಕ್ಕಿಂತ ಮುಂಚೆನ ತಡಿಬಹುದು. ಆಮೇಲೆ ನಮ್ಮ ಕಾನೂನಿನೊಳಗ ಯಾವ ರೀತಿಯಾಗಿ ಇಂತಹ ಒಂದು ಕೃತ್ಯಗಳನ್ನ ಎಸಗಿದವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆಗಳದಾವ, ಆಮೇಲೆ ಅವ್ರಿಗೆ ಏನ್ ಪನಿಷ್ಮೆಂಟ್ ಐತಿ, ಯಾವ ತರಹ ಒಂದು ಉಲ್ಲಂಘನೆಯನ್ನ ಮಾಡಿದ್ರ ಅವ್ರಿಗೆ ಏನ್ ಶಿಕ್ಷೆ ಐತಿ ಅಂತಂದ್ರ, ಅಂಡರ್ ಇಂಡಿಯನ್ ಪೆನಲ್ ಕೋಡ್ IPC ನಲ್ಲಿ ಅಂಡರ್ ಸೆಕ್ಷನ್ 370 ಅಲ್ಲಿ 370 ಕಲಂನಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರ, ಈ ರೀತಿಯಾಗಿ ಒಂದು ಏನಂತೀವಿ ಮಾನವ ಸಾಗಣೆಯನ್ನ ಮಾಡಿದ್ರೆ ಅವ್ರಿಗೆ ಏನೈತೆ ಅಂತಂದ್ರ 5 ರಿಂದ 7 ವರ್ಷದವರೆಗೆ ಶಿಕ್ಷೆ ಇದೆ, ಪ್ಲಸ್ ಅವರಿಗೆ ದಂಡವನ್ನು ಸಹಿತ ವಿಧಿಸಲಾಗಿದೆ. ಆಮೇಲೆ